ಹೆಣ್ಣು ಗೃಹಲಕ್ಷ್ಮಿ ಆದರಷ್ಟೇ ಸಾಲದು, ಧನಲಕ್ಷ್ಮಿ ಆಗಬೇಕು. ಹಣಕಾಸು ಯೋಜನೆ ರೂಪಿಸಿ ಕಾಲ ಕಾಲಕ್ಕೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ನೀವು ಶ್ರೀಮಂತರಾಗಲು ಸಾಧ್ಯ. ಇನ್ನೇಕೆ ತಡ, ಬನ್ನಿ ಗೃಹಲಕ್ಷ್ಮಿಯರೆಲ್ಲರೂ ಧನಲಕ್ಷ್ಮಿಯರಾಗಲು ಹಣಕಾಸು ನಿರ್ವಹಣೆಯ ಬಗ್ಗೆ ಹೆಚ್ಚೆಚ್ಚು ಕಲಿಯಲು ಸಜ್ಜಾಗಿ. ಮನಿ ಮ್ಯಾನೇಜ್ಮೆಂಟ್ಗೂ ಮಹಿಳೆಯರಿಗೂ ಆಗಿ ಬರುವುದಿಲ್ಲ ಎನ್ನುವುದು ಭಾರತಕ್ಕಷ್ಟೇ ಸೀಮಿತ ವಿಚಾರವಲ್ಲ, ಅದು ಜಾಗತಿಕ ಸಮಸ್ಯೆ. ಸಮೀಕ್ಷೆಯೊಂದರ ಪ್ರಕಾರ ಜಾಗತಿಕವಾಗಿ 23% ಮಹಿಳೆಯರು ಮಾತ್ರ ಕುಟುಂಬಕ್ಕೆ ಸಂಬಂಧಿಸಿದ ಹಣಕಾಸಿನ ತೀರ್ಮಾನಗಳನ್ನು ಮಾಡುತ್ತಾರೆ. ನಮ್ಮ ದೇಶದಲ್ಲಿ 27% ಮಹಿಳೆಯರು ಮಾತ್ರ ಸ್ವತಂತ್ರವಾಗಿ ಹೂಡಿಕೆ ನಿರ್ಧಾರ ಕೈಗೊಳ್ಳುತ್ತಾರೆ. ಹಾಗಂತ ಮಹಿಳೆಯರು ಹಣಕಾಸು ನಿರ್ವಹಣೆ ಮಾಡಲು ಅಸಮರ್ಥರೇ? ಖಂಡಿತ ಅಲ್ಲ. ಅಸಲಿಗೆ ಸಮಸ್ಯೆ ಎಲ್ಲಿದೆ? ನಮ್ಮ ದೇಶದ ಬಹುತೇಕರ ಮನೆಗಳಲ್ಲಿ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳು ಪುರುಷರ ಜವಾಬ್ದಾರಿ ಅಥವಾ ಹಕ್ಕು ಎಂದೇ ಭಾವಿಸಲಾಗಿದೆ. ತಾತ ಮುತ್ತಾತನ ಕಾಲದಿಂದಲೂ ಇದು ರೂಢಿಗತವಾಗಿದೆ. ಪುರುಷರು ಹೂಡಿಕೆ ಮಾಡುವ ಮುನ್ನ ಮನೆಯಲ್ಲಿನ ಮಹಿಳೆಯರ ಅಭಿಪ್ರಾಯ ಕೇಳುವ, ಚರ್ಚಿಸುವ ಗೋಜಿಗೆ ಹೋಗುವುದಿಲ್ಲ. ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಹಣಕಾಸಿನ ವಿಚಾರಗಳು, ಹೂಡಿಕೆ, ಇನ್ಶೂರೆನ್ಸ್ ಬಗ್ಗೆ ಮುತುವರ್ಜಿಯಿಂದ ಮಾತನಾಡುವುದಿಲ್ಲ, ನಿರ್ಧಾರಗಳನ್ನು ಕೈಗೊಳ್ಳುವುದಿಲ್ಲ. ಒಂದು ರೀತಿ ಮನೆಯ ಜವಾಬ್ದಾರಿ ಮಹಿಳೆಯರದ್ದು, ಖರ್ಚು ವೆಚ್ಚದ ಬಾಬ್ತು ಪುರುಷರದ್ದು ಎನ್ನುವ ಅಲಿಖಿತ ನಿಯಮ ಭಾರತದ ಬಹುಪಾಲು ಮನೆಗಳಲ್ಲಿ ಈಗಲೂ ಜಾರಿಯಲ್ಲಿದೆ. ಬದಲಾವಣೆ ಈಗ ಶುರುವಾಗಿದೆ. ನಗರ ಪ್ರದೇಶಗಳಲ್ಲಿ ಉದ್ಯೋಗಕ್ಕೆ ಸೇರಿ ದುಡಿಯುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿರುವ ಪರಿಣಾಮ ಹಣಕಾಸು ನಿರ್ವಹಣೆಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ದಿನ ಕಳೆದಂತೆ ಸುಧಾರಿಸುತ್ತಿದೆ. ಹಲವು ಮನೆಗಳಲ್ಲಿ ಮಹಿಳೆ ಮತ್ತು ಪುರುಷರು ಒಟ್ಟುಗೂಡಿ ತಿಂಗಳ ಬಜೆಟ್, ಇನ್ಶೂರೆನ್ಸ್, ಖರೀದಿ ಮತ್ತು ಇನ್ನಿತರ ಹೂಡಿಕೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಈ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸಬೇಕಿದೆ. ವಾಸ್ತವದಲ್ಲಿ ನೋಡಿದಾಗ ಹಣಕಾಸಿನ ನಿರ್ವಹಣೆ ವಿಚಾರದಲ್ಲಿ ಪುರುಷರಿಗಿಂತ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಛಾತಿ ಮಹಿಳೆಯರಿಗಿದೆ. ಆದರೆ ಅಂತಹ ವಾತಾವರಣ ಬಹಳ ವರ್ಷಗಳಿಂದ ಇಲ್ಲದ ಕಾರಣದಿಂದ ಅವರು ಹಿಂದೆ ಉಳಿದಿದ್ದಾರೆ ಅಷ್ಟೆ. ಈಗಲೂ ಮನೆಯಲ್ಲಿ ಕಷ್ಟ ಬಂದಾಗ ಮೊದಲು ಕೈಲಾದಷ್ಟು ಹಣಕಾಸಿನ ಸಹಾಯ ಒದಗಿಸಲು ಮುಂದೆ ನಿಲ್ಲುವವರು ಮಹಿಳೆಯರೇ. ಸಾಸಿವೆ ಡಬ್ಬಿಯಲ್ಲಿ ಕೂಡಿಟ್ಟ ದುಡ್ಡಿನಿಂದ ಎಷ್ಟೋ ಮನೆಗಳ ಕಷ್ಟ ನಿವಾರಿಸಿದ ಕೀರ್ತಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಲ್ಲುತ್ತದೆ. ಬದಲಾಗಬೇಕು ಪುರುಷರು, ಕಲಿಕೆಗೆ ಸಿದ್ಧರಾಗಬೇಕು ಮಹಿಳೆಯರು. ಮಹಿಳೆಯರು ಹಣಕಾಸು ನಿರ್ವಹಣೆಯ ವಿಷಯಗಳಲ್ಲಿ ಸಬಲರಾಗುವಂತೆ ಮಾಡಲು ಮೊದಲು ನಮ್ಮ ಮನೆಗಳಲ್ಲಿರುವ ಪುರುಷ ಪ್ರಧಾನ ವ್ಯವಸ್ಥೆ ಬದಲಾಗಬೇಕು. ಹಣಕಾಸು ನಿರ್ವಹಣೆಯ ಬಗ್ಗೆ ಎಲ್ಲವೂ ತಿಳಿದಿದೆ ಎಂದು ಹುಂಬತನದಿಂದ ಹೂಡಿಕೆ ನಿರ್ಧಾರಗಳನ್ನು ಮಾಡುವ ಬದಲು ಹೊಸ ಕಲಿಕೆಗೆ ಪುರುಷರು ತೆರೆದುಕೊಳ್ಳಬೇಕು. ಮನೆಗೆ ಸಂಬಂಧಿಸಿದ ಉಳಿತಾಯ, ಬಜೆಟಿಂಗ್, ಇನ್ಶೂರೆನ್ಸ್, ಹೂಡಿಕೆ ಸೇರಿದಂತೆ ಇನ್ನಿತರ ಆರ್ಥಿಕ ವ್ಯವಹಾರಗಳಲ್ಲಿ ಮಹಿಳೆಯರು ಒಳಗೊಳ್ಳುವಂತಹ ವಾತಾವರಣ ನಿರ್ಮಿಸಬೇಕು. ಮಹಿಳೆಯರು ಸಹ ಹಣಕಾಸು ನಮಗೆ ಸಂಬಂಧಿಸಿದ್ದಲ್ಲ ಎನ್ನುವ ಧೋರಣೆ ಬಿಟ್ಟು ಸ್ವತಂತ್ರವಾಗಿ ಹೂಡಿಕೆ ನಿರ್ವಹಣೆ ಕಲಿಯಲು ಮುಂದಾಗಬೇಕು. ಹೂಡಿಕೆ ಮಾಡುವುದು ಹೇಗೆ, ಅದಕ್ಕೆ ಏನೆಲ್ಲ ಆಯ್ಕೆಗಳಿವೆ ಎನ್ನುವುದನ್ನು ತಿಳಿಸಲು 10 ಹಣಕಾಸು ನಿರ್ವಹಣೆ ಪುಸ್ತಕಗಳಿವೆ. ಒಳ್ಳೊಳ್ಳೆ ಯೂಟ್ಯೂಬ್ ಚಾನೆಲ್, ಆನ್ಲೈನ್ ಕೋರ್ಸ್ಗಳು, ವೆಬ್ಸೈಟ್ಗಳಿವೆ. ಅವುಗಳ ಮೂಲಕ ಕಲಿಯಬಹುದು. ಕುಟುಂಬದ ಹಣಕಾಸು ನಿರ್ವಹಣೆಯಲ್ಲಿ ಮಹಿಳೆಯು
ಪುರುಷರಷ್ಟೇ ಆಸಕ್ತಿ ವಹಿಸಿದರೆ ಕುಟುಂಬದ ಒಟ್ಟಾರೆ ಆರ್ಥಿಕ ಸ್ಥಿತಿ ಪ್ರತಿಯೊಬ್ಬರಿಗೂ ತಿಳಿದಿರುತ್ತದೆ. ಇದರಿಂದ ತಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ವೆಚ್ಚವನ್ನು ನಿಯಂತ್ರಿಸುವ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಮೂಡುತ್ತದೆ. ಒಂದು ಕುಟುಂಬದ ಒಟ್ಟಾರೆ ಆರ್ಥಿಕ ಪ್ರಗತಿಗೆ ಇದು ದಾರಿ ಮಾಡಿಕೊಡುತ್ತದೆ. ನಮ್ಮ ಮನೆಯಲ್ಲಿ ನಾ ಕಂಡ ಬದಲಾವಣೆ. ಬಹುಪಾಲು ಮನೆಗಳಲ್ಲಿ ಇರುವಂತೆ ನನ್ನ ಪತ್ನಿಗೂ ಹಣಕಾಸು ನಿರ್ವಹಣೆಯ ಬಗ್ಗೆ ಆರಂಭಿಕ ಹಂತಗಳಲ್ಲಿ ಆಸಕ್ತಿ ಇರಲಿಲ್ಲ. ದುಡ್ಡಿನ ವಿಷಯ ನನಗೆ ಬೇಡ, ಎಲ್ಲ ನೀವೇ ನೋಡಿಕೊಳ್ಳಿ ಎಂದು ಸುಮ್ಮನಾಗುತ್ತಿದ್ದರು. ಆದರೆ ಮೇಲಿಂದ ಮೇಲೆ ಅವರಿಗೆ ಹಣಕಾಸು ನಿರ್ವಹಣೆಯನ್ನು ಮಹಿಳೆಯರು ಕಲಿಯುವ ಅಗತ್ಯವೇನಿದೆ ಎನ್ನುವುದನ್ನು ಹೇಳುತ್ತಾ ಬಂದೆ. ಅದನ್ನು ಒಪ್ಪಿ ಹಣಕಾಸು ನಿರ್ವಹಣೆಯ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ತಿಳಿಯಲು ಶುರು ಮಾಡಿದರು. ಕ್ರಮೇಣ ಅವರಿಗೆ ಹಣಕಾಸು ನಿರ್ವಹಣೆಯ ಒಂದಷ್ಟು ಹಿಡಿತ ಸಿಕ್ಕಿತು. ಈಗ ಸಾವರಿನ್ ಗೋಲ್ಡ್ ಬಾಂಡ್, ಸಾರ್ವಜನಿಕ ಭವಿಷ್ಯ ನಿಧಿ, ಮ್ಯೂಚುವಲ್ ಫಂಡ್, ಷೇರು ಹೀಗೆ ಎಲ್ಲದರಲ್ಲೂ ಸಣ್ಣ ಪ್ರಮಾಣದ ಹೂಡಿಕೆಯನ್ನು ಅವರು ಮಾಡುತ್ತಿದ್ದಾರೆ. ದುಡ್ಡಿನ ನಿರ್ವಹಣೆಗೆ ನೆರವಾಗುವ ಪತ್ರಿಕೆಗಳು, ಬಿಸಿನೆಸ್ ನ್ಯೂಸ್ ಚಾನೆಲ್ಗಳನ್ನು ಗಮನಿಸುತ್ತಾರೆ. ಈಗ ನಮ್ಮ ಮನೆಯಲ್ಲಿ ಆರ್ಥಿಕ ನಿರ್ವಹಣೆ ಮತ್ತಷ್ಟು ಸುಗಮವಾಗಿದೆ. ಸಾಧ್ಯವಾದಷ್ಟು ಹಣಕಾಸಿನ ಎಲ್ಲ ವಿಚಾರಗಳನ್ನು ನಾವು ಪ್ಲಾನ್ ಮಾಡುತ್ತೇವೆ. ಮಕ್ಕಳಿಗೂ ಸಿಗುತ್ತೆ ಮನಿ ಪಾಠ. ಮಹಿಳೆಯರು ಹಣಕಾಸು ನಿರ್ವಹಣೆ ಕಲಿತರೆ ಮನೆಯಲ್ಲಿರುವ ಮಕ್ಕಳಿಗೂ ಮನಿ ಪಾಠ ಕಲಿಸುವುದು ಸುಲಭವಾಗುತ್ತದೆ. ಹಣಕಾಸಿನ ವಿಷಯಗಳನ್ನು ಮಕ್ಕಳು ಸಣ್ಣವರಿದ್ದಾಗಲೇ ತಿಳಿಸಲು ಆರಂಭಿಸಿದರೆ ಅವರು ದೊಡ್ಡವರಾದ ಮೇಲೆ ಮನಿ ಮ್ಯಾನೇಜ್ಮೆಂಟ್ನಲ್ಲಿ ಹಿಂದೆ ಬೀಳುವುದಿಲ್ಲ. ಕಿವಿ ಮಾತು ನೆನಪಿಡಿ, ಹಣಕಾಸು ಯೋಜನೆ ರೂಪಿಸಿ ಕಾಲಕಾಲಕ್ಕೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ನೀವು ಕೂಡ ಶ್ರೀಮಂತರಾಗಲು ಸಾಧ್ಯ. ಇನ್ನೇಕೆ ತಡ, ಬನ್ನಿ ಗೃಹಲಕ್ಷ್ಮಿಯರೆಲ್ಲರೂ ಧನಲಕ್ಷ್ಮಿಯರಾಗಲು ಹಣಕಾಸು ನಿರ್ವಹಣೆಯ ಬಗ್ಗೆ ಹೆಚ್ಚೆಚ್ಚು ಕಲಿಯಲು ಸಿದ್ಧರಾಗಿ. ಧನ್ಯವಾದಗಳು.